ಬಸವನ ಬಾಗೇವಾಡಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕಿಗೆ. ಬಸವನ ಬಾಗೇವಾಡಿಯ ಪುರಸಭೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಕೃಷಿ ಮಾರುಕಟ್ಟೆ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರ ಸ್ವಕ್ಷೇತ್ರ ಬಸವನ ಬಾಗೇವಾಡಿಯ ಪುರಸಭೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಬಹಳ ದಿನಗಳಿಂದ ಬಾಕಿ ಇದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಇಂದು ತೆರೆ ಬಿದ್ದಿದೆ. ಬಸವನ ಬಾಗೇವಾಡಿಯ ಪುರಸಭೆಯ ಸಭಾಂಗಣ ನಡೆದ ಆಯ್ಕೆ ಪ್ರಕ್ರಿಯೆ. ಮಾರುಕಟ್ಟೆ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರ ಸಮ್ಮುಖದಲ್ಲಿ ನಡೆದ ಆಯ್ಕೆ. ಇನ್ನುಳಿದ 6-7 ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ಜಗದೇವಿ ಗುಂಡಳ್ಳಿ, ಉಪಾಧ್ಯಕ್ಷರಾಗಿ ಅಶೋಕ್ ಹಾರಿವಾಳ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ಸುಗಮವಾಗಿ ನಡೆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆದಿತ್ತು. ಆದರೆ ಅಶೋಕ್ ಹಾರಿವಾಳ ಅವರು 19 ಸದಸ್ಯರ ಬಲದೊಂದಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ವೈಎಸ್ ಸೋಮನಕಟ್ಟಿ ತಹಶೀಲ್ದಾರರು ಚುನಾವಣಾ ಪ್ರಕ್ರಿಯೆ ನಡೆಸಿದರು. ನಂತರ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಟ್ಟು ನನ್ನ ಬಂದಂಥ ಸಮಯ 6 ತಿಂಗಳು. ಸೊ ಈ 6 ತಿಂಗಳಲ್ಲಿ ಪುರಸಭೆಯಲ್ಲಿ ನಮ್ಗೆ ಹಿಂದಿಂದ ಏನು ಮಾಡಿಲ್ಲ ಒಂದು ಮಹಿಳೆಗೆ ಒಂದು ಮೀಸಲಾತಿ ಇರೋದ್ರಿಂದ ಕೊಟ್ಟಿದ್ದಾರೆ. ಇಷ್ಟು ದಿವಸ ಮಹಿಳೆಯರು ಯಾರೂ ಈ ಒಂದು ಸ್ಥಾನಕ್ಕೆ ಈ ಎಲಿಜಿಬಲ್ ಇಲ್ಲೇನೋ ಅಂತ ಅನ್ನೋ ಹಂಗೆ ನಮ್ಮ ಪುರಸಭೆ ಒಂದು ಕಳ ಹೊಂದಿತ್ತು. ಸೊ ಆ ಅಧಿಕಾರ ನನಗೆ ಕೊಟ್ಟಾರ, ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಂಗೆ ಬೆನ್ನೆಲುಬಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಹಿರಿಯರು ನಂಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮ ಪಕ್ಷದಲ್ಲಿ ಬಸವಣ್ಣನ ಏನು ಒಂದು ಸ್ಲೋಗನ್ ಕಾಯಕ ಕೈಲಾಸ ಸಮಾನತೆ ಹರಿಕಾರ ಅಂತ ಹೇಳಿ ಬಸವಣ್ಣ ಹೇಳಲ್ಲ, ಅದನ್ನು ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಎಲ್ಲ ಜನರು, ಬಸವನ ಬಾಗೇವಾಡಿ ಹಿರಿಯರು ನನಗೆ ಈ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವ ಮುಖಾಂತರ ಸಮಾನತೆಯ ಒಂದು ಮಹಿಳಾ ಸಮಾನತೆಯ ಹರಿಕಾರು, ಮಹಿಳೆಯರು ಎಲ್ಲರದಕ್ಕಿಂತ ಏನು ಕಮ್ಮಿ ಇಲ್ಲ ಅಂಥೇಳಿ ಏನು ನನ್ನ ಪಕ್ಷದ ಹಿರಿಯರು ಎಲ್ಲರೂ ನನ್ನ ಮ್ಯಾಗ ಒಂದು ಆಸೆ ಇಟ್ಟು ಮಾಡ್ತಾಳ ಅಂತ ಹೇಳಿ ಏನು ನನಗೆ ಈ ನನ್ನ ಪುರಸಭೆಯ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟಾರ, ಅದನ್ನು ಹಿಡಿದು ನಿಭಾಯಿಸುವಂಥ ಕೆಲಸ ನಾನು ಮಾಡ್ತೀನಿ. ಮುಂದೆ ಬರೋ ದಿನಮಾನಗಳಲ್ಲಿ ಜಗದೇವಿ ಮಾಡಿದಾಳೆ ಅನ್ನೋ ಒಂದು ನಿಮಿತ್ತವಾಗಿ ಪ್ರತಿಯೊಬ್ಬ ಮಹಿಳೆಯರು ಒಂದು ಅಧಿಕಾರ ಸ್ವೀಕಾರ ಮಾಡಿ ಅವರು ಅಧಿಕಾರ ಮಾಡಬೇಕು ಅಂತ ಅನ್ನೋ ನನ್ನ ಒಂದು ಆಸೆ ಅದ. ಎಲ್ಲ ಹಿರಿಯರು ಎಸ್ಪೆಷಲಿ ಹೇಳಬೇಕಂದ್ರೆ ಬಸವನ ಬಾಗೇವಾಡಿಯಲ್ಲಿ ಸಮಾನತೆ ಅನ್ನೋದನ್ನು ಮತ್ತೆ ಒಂದು ಪ್ರತಿಬಿಂಬಿಸ್ತಾ ಇದ್ದಾರೆ. ಬಸವನ ಬಾಗೇವಾಡಿಯಲ್ಲಿ ಪ್ರತಿಯೊಬ್ಬರು ಬಸವಣ್ಣನ ಒಂದು ಹಾದಿಯಲ್ಲಿ ನಡೀತಾ ಇರೋಂಥ ನಮ್ಮ ಹಿರಿಯರಿಗೆ ನಾನು ಭಾಳ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಪಕ್ಷದಲ್ಲಿ ಮಹಿಳೆಯರನ್ನ ಬೆಳೆಸೋಕೆ ಭಾಳ ಇದು ಮಾಡ್ತಾರೆ. ಎಲ್ಲರೂ ಬಾಮ್ಮ ಅಂತ ಹೇಳಿ ಕರೀತಾರೆ. ನಾನೆಲ್ಲ ನಮ್ಮ ಹಿರಿಯರಿಗೆ ಭಾಳ ಎಷ್ಟು ಹೇಳೋದನ್ನ ಕಡಿಮೆನೇ. ನಮ್ಮ ಸಾಹೇಬ್ರ ಆದಿಯಾಗಿಯೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಬಂದು ಕೆಲಸ ಮಾಡಿರಿ, ಕೆಲಸ ತಗೋರಿ. ಮೂಲಭೂತ ಸೌಕರ್ಯಗಳು ಏನದಾವು ನಾನು ಏನು ಹೇಳಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಹೇಬರ ಆದಿಯಾಗಿ ನಾನು ಅವ್ರ ಮನೆಯಲ್ಲಿ ಎಲ್ಲರಿಗೂ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಹಿರಿಯರಿಗಂತರೂ ನಾನು ಭಾಳ ಅಭಿನಂದನೆ. ಯಾಕಂದ್ರೆ ನಾನು ಇಲ್ಲಿ ಹೇಳಲೇಬೇಕು, ನನಗೆ ಏನಪ್ಪ ಅಂದ್ರೆ ನಾನು ಯಾವುದೇ ಒಂದು ಮನೆತನದ ಒಂದು ಇಮೇಜ್ ಇಟ್ಕೊಂಡು ಬಂದಿಲ್ಲ. ನಾನು ಇಂಥ ಸಮಾಜದಂತ ಏನು ಗುರ್ತಿಸ್ಕೊಂಡು ಬಂದಿಲ್ಲ. ನಾನು ಕೆಲಸ ಮಾಡಿದ್ರಿಂದ ನಾನು ಕೊಡ್ರಿ ಅಂತ ಕೇಳಿದಾಗ ನನ್ನ ಹಿರಿಯರು, ನನ್ನ ಪಕ್ಷದ ಹಿರಿಯರು ನಾನು ಭಾಳ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಹಿಂದೆ ಬಂದಂಥವ್ರು ಒಬ್ಬರು ಇಬ್ಬರು ಅಂತ ಹೇಳೋಕ್ಕೆ ಇಷ್ಟಪಡಂಗಿಲ್ಲ. ಯಾಕಂದ್ರೆ ನನ್ನ ಸ್ವಂತದ ತಂದೆ ತಾಯಿ ಅಣ್ಣ ತಮ್ಮ ನನಗೆ ಯಾರೂ ಬೆನ್ನು ಹತ್ತಿಲ್ಲ. ನನಗೆ ಬೆನ್ನು ಹತ್ತಿದವ್ರು ನನ್ನ ಪಕ್ಷದವ್ರು. ಈ ವಿಷಯ ನಾನು ಭಾಳ ಖುಷಿಯಿಂದ ಹೆಮ್ಮೆಯಿಂದ ನಾನೆಲ್ಲ ನಿಮ್ಮ ಪತ್ರಕರ್ತ ಮಿತ್ರರ ಮುಂದೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾವುದೇ ಮನೆತನದಲ್ಲಾಗಲಿ, ನನ್ನ ತಂದೆ ತಾಯಿ ಆಗಲಿ, ನನ್ನ ಸ್ವಂತ ಅಣ್ಣ ತಮ್ಮರಲ್ಲಿ ಯಾರೂ ನನಗೆ ಬೆನ್ನು ಹತ್ತಿಲ್ಲ. ನನಗೆ ಬೆನ್ನು ಹತ್ತಿದ್ದು ಒಂದೇ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ನನ್ನ ಕರ್ನಾಟಕ ಗಣ ಸರ್ಕಾರದಂಥ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರ ಆಶೀರ್ವಾದ, ಎಲ್ಲರ ಒಂದು ಹಾರೈಕೆಯಿಂದ ಇವತ್ತಿನ ದಿನ ಈ ಅಧ್ಯಕ್ಷ ಸ್ಥಾನಕ್ಕೆ ಕುಂತಿದ್ದೀನಿ. ಈ ಅಧ್ಯಕ್ಷ ಸ್ಥಾನಕ್ಕೆ ಕುಂದಿರ್ಲಿಕ್ಕೆ ಮೂಲ ನನಗೆಲ್ಲರೂ ಅವರೇ ಅಂತ ಹೇಳೋಕ್ಕೆ ಮತ್ತೆ ಒಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇಷ್ಟು ಹೇಳಿ ನನ್ನ ಮಾತು ಜಗದೇವಿ ಗುಂಡಳ್ಳಿ ಎಲ್ಲ ಜನರಿಗೂ, ನನ್ನ ಬಸವನ ಬಾಗೇವಾಡಿ ಎಲ್ಲ ಜನರಿಗೂ ಧನ್ಯವಾದ ಹೇಳೋಣ. ಎಸ್ಪೆಷಲಿ ವಾರ್ಡ್ ನಂಬರ್ 3 ಲಕ್ಷ್ಮೀನಗರ್, ಇಕ್ಬಾಲ್ ನಗರ್ ಅವ್ರಿಗೆ ನಾನು ಅಭಿನಂದನೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಗದೇವಿ ಗುಂಡಳ್ಳಿ, ಬಸವನ ಬಾಗೇವಾಡಿ. ನಮ್ಮ ಸನ್ಮಾನ್ಯ ಸಚಿವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನಿಬ್ಬರನ್ನ ಆಯ್ಕೆ ಮಾಡ್ಯಾರಲ್ಲ,
ಅದಕ್ಕೆ ನಾವು ಹೆಸರು ತರಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಊರಿನ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಪುರಸಭೆ 19 ಏನು ಮತದಾನವನ್ನು ನೀಡಿದಂಥ ಪಕ್ಷಾತೀತವಾಗಿ ಮತದಾನವನ್ನು ನೀಡಿ ನಮಗೊಂದು ಬಿ ಜೆ ಪಿಯವರಿಗೆ 3, ನನಗೆ ಕಾಂಗ್ರೆಸ್ಗೆ 19 ಮತಗಳನ್ನು ನೀಡಿದ್ದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಅವರಿಗೆಲ್ಲ ಗೌರವಾನ್ವಿತ ಸದಸ್ಯರಿಗೆ, ನಿಮ್ಮದು ಯಾವುದೇ ಕೆಲಸ ಇರಲಿ 23 ವಾರ್ಡಿನಲ್ಲಿ ನಾವಿಬ್ಬರೂ ಕೂಡ ಒಂದು ಕಟ್ಟುನಿಟ್ಟಿನ ಬಡಬಗ್ಗರಿಗೆ ಮುಟ್ಟಬೇಕಾದಂಥ ಸೌಲಭ್ಯಗಳನ್ನು ಮುಟ್ಟಿಸ್ತೀವಿ ಅಂತಕ್ಕಂಥ ಮಗದೊಮ್ಮೆ ಶಿವಾನಂದ ಪಾಟೀಲ್ ಅವರ ಬಗ್ಗೆ ನಾವು ಅಂತರಂಗದಾಗಿ ಇಟ್ಟುಕೊಂಡೇ ಹೊರತಾಗಿ ಡಾಂಬ್ರಿಕವಾಗಿ ಅಲ್ಲ. ಅವ್ರಿಗೆ ಗೊತ್ತದ, ನನ್ನ ಬಗ್ಗೆ ನನಗೆ ಗೊತ್ತದ. ಅವ್ರು ಸಾಹೇಬ್ರು ಏನೇ ಅಂದರೂ ಕೂಡ ನನ್ನ ಬಗ್ಗೆ ಅವ್ರಿಗೆ ಗೊತ್ತದ, ಅವ್ರ ಬಗ್ಗೆ ನನಗೆ ಗೊತ್ತದ. ಅದಕ್ಕೆ ಸಾಹೇಬ್ರು ಅದ್ರ ಸಲುವಾಗಿ ನನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನ ಬಗ್ಗೆ ಬೇಕಾದಷ್ಟು ಕೆಟ್ಟದ್ದು ಯಾರೇ ಹೇಳಿದರೂ ಕೂಡ ಅವ್ರು ಸಾಹೇಬ್ರು ತಲೆ ಕೆಡಿಸ್ಕೊಳ್ಳೋದೇ ಅಶೋಕ್ ಕಾರವಾಳನ್ನು ಮಾಡ್ತೀನಿ ಅಂತೇಳಿ ಕಿಶಿಂದ ನಮಗೆ ಮಾತು ಕೊಟ್ಟಂತೆ ಅವ್ರು ಮಾಡ್ಯಾರ. ಅದೇ ರೀತಿ ಅವ್ರ ಹೆಸರನ್ನು ಕೂಡ ನಾವು ತಂದೆ ತರ್ತೀನಿ ಅಂತ ಹೇಳಿಕಿಸಿಂದ ಅವರಿಗೆ ಪ್ರಮಾಣಶೀಲವಾಗಿ ಹೇಳ್ತೀನಿ. ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದಾಗೆ ಪುರಸಭೆ ಎಲ್ಲರನ್ನೂ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು, ಪುರಸಭೆ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಸರಿಯಾದ ಮಾರ್ಗದರ್ಶನದಲ್ಲಿ ನಮ್ಮ ಸಚಿವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ, ನಮ್ಮ ಗುರು ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದುಕೊಳ್ಳುತ್ತೇವೆ. ಇವತ್ತು ಆಯ್ಕೆ ಮಾಡಿದ ಪ್ರತಿಯೊಬ್ಬ ಸದಸ್ಯರಿಗೂ, ಊರಿನ ಗಣ್ಯಮಾನ್ಯರಿಗೂ, ಎಲ್ಲ ಹಿರಿಯರಿಗೂ, ಯುವ ಮಿತ್ರರಿಗೂ, ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.